ಎಸ್ಐಟಿಯ ಮುಖ್ಯಸ್ಥ ಮೊಹಾಂತಿ ಅವರೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಈ ವಿಶೇಷ ತನಿಖಾ ತಂಡದ ನೇತೃತ್ವವನ್ನ ವಹಿಸಿರುವಂತಹ ಮೊಹಾಂತಿ ಅವರು ಈಗ ಆ ವ್ಯಕ್ತಿಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಿರಂತರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸ ಈಗ ಆಗ್ತಾ ಇದೆ. ಖುದ್ದು ಮೊಹಾಂತಿ ಅವರೇ ಈಗ 1-to-1 ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ವಿಶೇಷ ತನಿಖಾ ತಂಡ ಈಗ ಈ ಒಂದು ತಂಡವನ್ನ ಲೀಡ್ ಮಾಡ್ತಾ ಇರುವಂತದ್ದು ಇದೇ ಪ್ರಣವ್ ಮೊಹಾಂತಿ ಅವರು. ಆ ಪ್ರಣವ್ ಮೊಹಾಂತಿ ಅವರು ಈಗ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ನೇರವಾಗಿ ಅವರೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ ಮೊಹಾಂತಿ ಅವರೇ ಫೀಲ್ಡ್ಗಿಳಿದಿದ್ದಾರೆ. ನಿಗೂಢ ವ್ಯಕ್ತಿಯ ವಿಚಾರಣೆಯನ್ನ ಮೊಹಾಂತಿ ನಡೆಸ್ತಾ ಇರೋದು. ತಲೆಬುರುಡೆ ರಹಸ್ಯವನ್ನ ಮೊಹಾಂತಿ ಅವರು ಕೆದಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥರು. ಮೊಹಾಂತಿ ಅವರು ಈಗಾಗಲೇ ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಈ ಒಂದು ಘಟನೆಯಲ್ಲಿ ಕಾಂಪ್ರಮೈಸ್ ಆಗುವ ಪ್ರಶ್ನೆಯೇ ಬರುವುದಿಲ್ಲ. ಯಾರು ಏನು ಎತ್ತ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಶವ ಹೂತಿಟ್ಟಿರುವಂತಹ ಕೆಲಸ ಯಾರ ಅಣತಿಯಂತೆ ಆಯಿತು, ಯಾರ ಕಾರಣಕ್ಕಾಗಿ ಮತ್ತು ಹೇಗೆ, ಇದಕ್ಕೆ ದುಡ್ಡು ಕೊಟ್ಟವರು ಯಾರು, ವಾಹನ ಕೊಟ್ಟವರು ಯಾರು, ಎಷ್ಟು ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬಂದಿದ್ದು, ಎಷ್ಟು ಶವಗಳನ್ನ ಹೂತಿಡಲಾಗಿದೆ, ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಮೃತಪಟ್ಟರು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಆ ಶವಗಳನ್ನ ಹೂತಿಟ್ಟಿರುವಂತ ಮತ್ತು ತಲೆಬುರುಡೆ ರಹಸ್ಯವನ್ನ ಮೊಹಾಂತಿ ಅವರು ಭೇದಿಸ್ತಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಮೊಹಾಂತಿ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ ಅನಾಮಧೇಯ ವ್ಯಕ್ತಿಗೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಶವವನ್ನ ಹೂತಿಟ್ಟಿದ್ದು ಇಲ್ಲಿಯೇ ಅಂತ ನಿರ್ದಿಷ್ಟ ಪ್ರದೇಶವನ್ನ ನೀನು ಗುರುತಿಸಬಲ್ಲಿಗ? ಎಷ್ಟು ವರ್ಷ ಆಗಿದೆ? ಈಗಲೂ ಕೂಡ ಆ ಸ್ಥಳಗಳನ್ನು ನೀನು ಗುರುತಿಸ್ತೀಯಾ? ಶವಗಳನ್ನ ಹೂತಿಟ್ಟ ಜಾಗ ಪಂಚಾಯಿತಿಗೆ ಸೇರಿದ್ದ, ಅರಣ್ಯ ಇಲಾಖೆಗೆ ಸೇರಿದ್ದ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಏನ್ ನಡೀತಾ ಇದೆ ಸದ್ಯಕ್ಕೆ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಇವತ್ತು ಕೂಡ ಒಂದು ವ್ಯಕ್ತಿಯ ಏನು 2ನೇ ದಿನದ ವಿಚಾರಣೆ ನಡೆದಿರುವಂತದ್ದು. ಬೆಳಗ್ಗೆ ಏನೋ ಆತ 10-15 ಸುಮಾರಿಗೆ ಎಸ್ಐಟಿ ಕಚೇರಿಗೆ ಬಂದಿದ್ದ. ಆ ಬಳಿಕ ಏನು ವಿಚಾರಣೆಯಲ್ಲೂ ಕೂಡ ಭಾಗಿಯಾಗಿದ್ದ. ಹಂತ ಹಂತವಾಗಿ ಆತನ ವಿಚಾರಣೆ ನಡೆದಿರುವಂತದ್ದು. 12 ಗಂಟೆ ಸುಮಾರಿಗೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರೇ ಈ ಒಂದು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಅವರು ವಿಚಾರಣೆ ನಡೆಸಿರುವಂತದ್ದು, ಹಲವು ಪ್ರಶ್ನೆಗಳನ್ನು ಕೇಳಿರುವಂತದ್ದು. ಪ್ರಮುಖವಾಗಿ ನಿನ್ನೆಯ ಪ್ರಶ್ನೆಗೆ ಸಂಬಂಧಿಸಿದಂತೆ ಬೇರೆ ಬೇರೆಯಾದಂತಹ ಪ್ರಶ್ನೆ ಕೇಳಿರುವಂತದ್ದು. ಸದ್ಯ ಪ್ರಣವ್ ಮೊಹಾಂತಿ ಅವರು ಎಸ್ಐಟಿ ಕಚೇರಿಯಿಂದ ನಿರ್ಗಮನ ಆಗಿರುವಂತದ್ದು. ಏನು ಪ್ರಣವ್ ಮೊಹಾಂತಿ ಅವರ ಜೊತೆ ಎಸ್ಐಟಿ ಅಧಿಕಾರಿಯಾದಂತಹ ಅನುಚೇತ್ ಅವರು ಕೂಡ ಅವರು ಇಲ್ಲಿಂದ ನಿರ್ಗಮಿಸಿರುವಂತದ್ದು. ಸದ್ಯ ಜಿತೇಂದ್ರ ದಯಾಮ ಅವರು ಮಾತ್ರ ಇರುವಂತದ್ದು. ಅವರಿಂದ ವಿಚಾರಣೆ ಮುಂದುವರೆದಿರುವಂತಹ ಸಾಧ್ಯತೆ ಇರುವಂತದ್ದು. ಸಾಕಷ್ಟು ವಿಚಾರಣೆ ನಿನ್ನೆಯಿಂದ ಆಗ್ತಾ ಇದೆ. ನಿನ್ನೆ ಸತತ 8 ಗಂಟೆಗಳ ಕಾಲ ವಿಚಾರಣೆ ನಡೆದಿತ್ತು. ಇವತ್ತು ಕೂಡ 11 ಗಂಟೆ ಸುಮಾರಿಗೆ, ಅಂದ್ರೆ 10:15ಕ್ಕೆ ಬಂದರೂ ಕೂಡ 11 ಗಂಟೆ ಸುಮಾರಿಗೆ ಇವತ್ತು ಕೂಡ ವಿಚಾರಣೆ ಆಗಿರುವಂತದ್ದು. ವಿಚಾರಣೆ ಬಹಳಷ್ಟು ಮಹತ್ವದ ಘಟ್ಟ ಇವತ್ತು ಪಡೆದುಕೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖ ಘಟ್ಟ ಏನಂದ್ರೆ ಈ ಒಂದು ಎಸ್ಐಟಿಯ ಪ್ರಮುಖ ಏನು ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರೇ ಒಂದು ವಿಚಾರಣೆಯಲ್ಲಿ ಇವತ್ತು ಹಾಜರಾಗಿರುವಂತದ್ದು. ಅವರೇ ಒಂದಷ್ಟು ಪ್ರಶ್ನೆಗಳನ್ನ ಆ ವ್ಯಕ್ತಿಗೆ ಕೇಳಿರುವಂತದ್ದು. ಏನೋ ನಿನ್ನೆ ಹೇಳಿಕೆಯನ್ನು ಆಧರಿಸಿ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನು ಆತ ಕೇಳಿರುವಂತದ್ದು. ಅಂದ್ರೆ 2014ಕ್ಕೆ ಆತ ಧರ್ಮಸ್ಥಳ ಬಿಟ್ಟು ಹೋಗಿದ್ರೆ, ಅಂದ್ರೆ ಆತ ಹೇಳಿರುವಂತೆ 1998ರಿಂದ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದೆ. 2014ರವರೆಗೂ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆತ ಪತ್ರದಲ್ಲಿ ನಮೂದಿಸಿದ್ದ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು. ಅಂದ್ರೆ ನಿನ್ನೆಯೂ ಕೂಡ ಅದಕ್ಕೆ ಸಂಬಂಧಿಸಿದಂತ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ. ಇವತ್ತು ಕೂಡ ಅದಕ್ಕೆ ಸಂಬಂಧಿಸಿದಂತ ಮತ್ತೆ ಪ್ರಶ್ನೆಯನ್ನು ಹಾಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಶವಗಳನ್ನು ಹೂತಿಟ್ಟುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಅಂದ್ರೆ ಇಷ್ಟರವರೆಗೆ, ಅಂದ್ರೆ 2014 ಆಗಿ ಸುಮಾರು 11 ವರ್ಷ ಆಗ್ತಾ ಬಂತು. ಆದ್ರೆ 11 ವರ್ಷದವರೆಗೂ ಕೂಡ ಯಾಕೆ ಈ ರೀತಿಯಾದಂತಹ ಅಂದ್ರೆ ಪಾಪ ಪ್ರಜ್ಞೆ ನಿಂಗೆ ಕಾಡ್ಲಿಲ್ಲ, ಈಗ ಯಾಕೆ ಇದು ಈ ರೀತಿಯಾದಂತಹ ಪಾಪ ಪ್ರಜ್ಞೆ ಕಾಡಿ ವಕೀಲರ ಮೂಲಕವಾಗಿ ಬಂದಿದ್ದಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಹಾಕಿರುವಂತದ್ದು. ಜೊತೆಗೆ
ಇದ್ರ ಹಿಂದೆ ಅಂದ್ರೆ ಈ ರೀತಿಯಾಗಿ ವಕೀಲರನ್ನು ಸಂಪರ್ಕಿಸುವುದಕ್ಕೆ ನೀನು ಸ್ವತಃ ಸಂಪರ್ಕಿಸಿದ್ಯಾ ಅಥವಾ ನಿನ್ನನ್ನು ಯಾರಾದ್ರೂ ಫೋರ್ಸಿಬಲ್ ಆಗಿ ವಕೀಲರನ್ನು ಸಂಪರ್ಕಿಸಿದ್ರ ಅನ್ನುವಂತಹ ಪ್ರಶ್ನೆ ಆಗಿರ್ಬೋದು. ಜೊತೆಗೆ ಪ್ರಮುಖವಾಗಿ ಆ ಒಂದು ಬುರುಡೆಗೆ ಸಂಬಂಧಿಸಿದಂತಹ ಪ್ರಶ್ನೆ, ನಿನ್ನೆ ವೈಯಕ್ತಿಕವಾದಂತಹ ಪ್ರಶ್ನೆ ಆಗಿರುವುದು, ಪ್ರಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಆಗಿರುವುದು, ಅದನ್ನು SIT ಅಧಿಕಾರಿಗಳು ಕೇಳಿದ್ರು. ಆದ್ರೆ ಇವತ್ತು SIT ನ ಮುಖ್ಯಸ್ಥರಾದಂತಹ ಏನು ಪ್ರಣವ್ ಮೊಹಂತಿ ಅವರೇ ಬಂದಿರುವ ಕಾರಣವಾಗಿ ಅವರು ಪ್ರಮುಖವಾದಂತಹ ಪ್ರಶ್ನೆ ಅಂದ್ರೆ ನಿನ್ನೆಗೆ ಪ್ರಶ್ನೆ ಪೂರಕವಾದಂತಹ ಒಂದು ಪ್ರಶ್ನೆ, ಜೊತೆಗೆ ಬುರುಡೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಅಂದ್ರೆ ಬುರುಡೆ ಯಾವಾಗ ಆಗೆದದ್ದು ಮತ್ತು ಆ ಬುರುಡೆ ಏನಿದೆ ಅದು ಯಾವಾಗ ಆ ಒಂದು ಶವವನ್ನು ಹೂತಿದೆ ಅಂದ್ರೆ ಬುರುಡೆಗೆ ಸಂಬಂಧಿಸಿದಂತಹ ಶವವನ್ನು ಯಾವಾಗ ಹೂತಿದ್ದಿ ಮತ್ತು ಅದು ಆ ಗಂಡಸಿನದ ಹೆಂಗಸಿನದ ಶವ ಅಥವಾ ಆ ಒಂದು ಶವ ಏನಿದೆ ಅದು ಯಾವ ರೀತಿಯಾಗಿ ಕೊಲೆಯಾಗಿತ್ತು ಅಂದ್ರೆ ಲೈಂಗಿಕ ಆಕ್ರಮಣವಾಗಿ ಕೊಲೆಯಾಗಿತ್ತ ಅಥವಾ ಆ ಬೇರೆ ದ್ವೇಷಕ್ಕೋಸ್ಕರವಾಗಿ ನಡೆದ ಕೊಲೆಯಾಗಿತ್ತ ಮತ್ತು ಆ ಒಂದು ಶವವನ್ನು ಹಗಲು ಹೂತಾಕಿದ್ದ ಅಥವಾ ರಾತ್ರಿಯ ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳನ್ನು ಪ್ರಣವ್ ಮೊಹಂತಿ ಅವರು ಯಾವತ್ತು ಆತನ ಮುಂದೆ ಇಟ್ಟಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಇನ್ನು ಮುಂದಿನ ಹಂತಗಳಲ್ಲಿ ಏನು ಕಳೆಬರಹ ತೆಗೆಯುವುದಕ್ಕೆ ನೀನು ಮಾನಸಿಕನಾಗಿ ಏನೋ ಶಕ್ತನಾಗಿದ್ಯಾ, ನೀನು ತಯಾರಿ ಇದ್ದೀಯಾ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಅಲ್ಲದೆ ಏನು ನಾಡ್ದು ಬರಹ ತೆಗೆಯುವಾಗ ಸಂದರ್ಭದಲ್ಲಿ ನೀವು ಆ ಒಂದು ಜಾಗವ ಏನಿದೆ ಅದನ್ನು ಏನು ಈಗಲೂ ಕೂಡ ಗುರುತಿಸಬಲ್ಲೆ ಅಂದ್ರೆ 2014ಕ್ಕೆ ಆತ ಧರ್ಮಸ್ಥಳ ಬಿಟ್ಟಿದ್ದಾನೆ, ಏನು ಹಲವಾರು ವರ್ಷ ಆಯ್ತು, ಆದ್ರೆ ಈಗಲೂ ಕೂಡ ನಿಂಗೆ ಅದೇ ಏನು ನಿಖರವಾದಂತಹ ಒಂದು ಜಾಗದ ಗುರುತು ಸಿಗಬಹುದಾ, ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಹಾಕಿರುವಂತದ್ದು. ಅಲ್ಲದೆ ಇವತ್ತಿನ ಏನು ಆತನ ಉತ್ತರ ಏನಿದೆ ಅದು ಬಹಳಷ್ಟು ಪ್ರಮುಖವಾದದ್ದು, ಇವತ್ತಿನ ವಿಚಾರಣೆಯೇ ಬಹಳಷ್ಟು ಪ್ರಮುಖವಾದದ್ದು. ಯಾಕಂದ್ರೆ SIT ಏನು ಮುಖ್ಯಸ್ಥರೇ ಇವತ್ತು ವಿಚಾರಣೆಯನ್ನು ನಡೆಸಿರುವ ಕಾರಣವಾಗಿ ಇವತ್ತಿನ ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಘಟ್ಟ. ಹೀಗಾಗಿ ಆತನ ನೀಡುವಂತಹ ಉತ್ತರ ಏನಿದೆ ಅದು ಕೂಡ ಬಹಳಷ್ಟು ಪ್ರಮುಖವಾದಂಥದ್ದು. ಮುಂದಿನ ತನಿಖೆಗೆ ಅದು ಕೂಡ ಒಂದು ದಾರಿಯಾಗುತ್ತೆ. ಆ ಒಂದು ಇವತ್ತಿನ ಉತ್ತರದ ಆಧಾರದ ಮೇಲೆ ಮುಂದಿನ ತನಿಖೆಗಳು ಕೂಡ ಸಾಗುವಂತಹ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಸದ್ಯಕ್ಕೆ ಏನು ಪ್ರಣವ್ ಮೊಹಂತಿ ಅವರು ಏನು SIT ವಿಚಾರಣೆ ನಡೆಸಿ ಅವರು ತೆರಳಿರುವಂತದ್ದು, ಅವರ ಜೊತೆ SIT ಅಧಿಕಾರಿಯಾದಂತಹ ಅನುಚೇತ್ ಅವರು ಕೂಡ ತೆರಳಿರುವಂತದ್ದು. ಆ ಮುಂದಿನ ಹಂತಗಳಲ್ಲಿ ಆತನ ಅಂದ್ರೆ ಇವತ್ತಿಗೆ ಏನು ವಿಚಾರಣೆ ಎಂಡ್ ಆಯ್ತಾ ಅಥವಾ ನಾಳೆ ಕರೆಸಿಕೊಳ್ತಾರ ಅನ್ನುವಂತ ಸಾಕಷ್ಟು ಏನು ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಇವತ್ತು ಎಂಡ್ ಮಾಡಿ ನಾಳೆ ಮತ್ತೆ ಕರೆಸಿಕೊಳ್ತಾವ್ರ ಅಥವಾ ಇವತ್ತಿಗೆ ಆತನ ವಿಚಾರಣೆ ಮುಗಿತಾ ಅಲ್ವಾ, ಮುಂದಿನ ಹಂತಗಳಲ್ಲಿ ಇನ್ನೇನು ಕೆಲವು ಹೊತ್ತುಗಳಲ್ಲಿ ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ, ಈ ರೀತಿಯಾದಂತಹ ಬಹಳಷ್ಟು ಪ್ರಶ್ನೆಗಳು ಇರುವಂತದ್ದು. ಹೀಗಾಗಿ ಆ ಮುಂದಿನ ಹಂತದಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಅಂದ್ರೆ ಮುಂದೆ ಯಾವ ರೀತಿಯಾಗಿ ಆತನನ್ನ ಅಂದ್ರೆ ತನಿಖೆಗೆ ಒಳಪಡಿಸ್ತಾರ ಅಥವಾ ಕಸ್ಟಡಿಗೆ ತೆಗೆದುಕೊಳ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಒಂದ್ ನಿಮಿಷ ದಿನೇಶ್ ಸಂಪರ್ಕದಲ್ಲಿ. ಮತ್ತೊಂದು ಕಡೆ ಪ್ರಣವ್ ಮೊಹಾಂತಿ ಅವರು ನೇರವಾಗಿ ಆ ನಿಗೂಢ ವ್ಯಕ್ತಿಯನ್ನ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರಂತೆ. ಈಗಲೂ ಕೂಡ ಸ್ಥಳ ಮಹಜರಿಗೆ ಅಂತ ಅಥವಾ ಆತ ಹೂತಿಟ್ಟಂತಹ ಶವಗಳ ಜಾಗಕ್ಕೆ ಆತನನ್ನ ಕರೆದುಕೊಂಡು ಹೋದ್ರೆ ನಿರ್ದಿಷ್ಟವಾಗಿ ಇದೇ ಜಾಗ ಅಂತ ನೀನು ಹೇಳಬಲ್ಲೆಯಾ ಮತ್ತು ಹೇಗೆ, ಎಷ್ಟು ಶವಗಳನ್ನ ಇಲ್ಲಿ ಹೂತಿಟ್ಟಿದೀಯಾ, ಯಾರ ಅಣತಿಯಂತೆ ಈ ಕೆಲಸವನ್ನ ಮಾಡದೆ, ನಿನ್ನ ಹಿಂದೆ ಇದ್ದವರು ಯಾರು, ಏನು, ಎತ್ತ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಕೆಲಸ ಸ್ವತಃ ಈ ಒಂದು ವಿಶೇಷ ತನಿಖಾ ತಂಡದ ನೇತೃತ್ವವನ್ನು